8 ಜಿಲ್ಲೆದಾಗ ಜಿಂಕೆಗಳ ಕಾಟ ಮಿತಿಮೀರೈತಿ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇದಕ್ಕೆ ಗಮನ ಹರಿಸ್ತಾಯಿಲ್ಲ. ಅವನು ಅವಕ್ಕೊಂದು ಇರಾಕೊಂದು ತಾಣಾರ ಮಾಡ್ಬೇಕು, ಇಲ್ಲ ಅಂತಂದ್ರೆ ಅರಣ್ಯಕ್ಕೆ ಬಿಡ್ಬೇಕು. ಆ ಕೆಲಸ ಮಾಡೋಲ್ರ. ಹೆಂಗೆ ನಾವು ಪದೇ ಪದೇ ಮನವಿ ಕೊಡ್ತೀವಿ, ಮುಖ್ಯಮಂತ್ರಿ ಹಿಡ್ಕೊಂಡು ಎಲ್ಲರಿಗೂ ಮನವಿ ಕೊಟ್ಟಿದ್ವಿ. ಯಾವ ಅದ್ರ ಬಗ್ಗೆ ಯೋಗ್ಯ ಕ್ರಮ ತೊಗೊತಾನೆ ಇಲ್ಲ. ಸಂಬಂಧಪಟ್ಟ ಈಗ ನೋಡ್ರಿ, ಸಾಕಷ್ಟು ಅದರ ಅರಣ್ಯ ಇಲಾಖೆ ಅಂತೇಳಿ ಸಾಕಷ್ಟು ಪರಿಹಾರ ಬಂದಿರ್ತೈತಿ. ಆ ಪರಿಹಾರ ಎಲ್ಲಿ ಹೋತ ಅನ್ನೋದು ಗುರ್ತಾಗೋಲ್ದು. ಈ ರೀತಿ ಜಿಂಕೆಗಳ ಹಾವಳಿ ಜಾಸ್ತಿ ಆಗ್ಬಿಟ್ಟದೆ ನೋಡ್ರಿ. ಅಲ್ಲಿ ಸುಮ್ಮನೆ ಓಡಾಡ್ತಾವೆ ಹೊಲ ತುಂಬನು. ನಾವು ಯಾರನ್ನ ಕೇಳೋಣ್ರಿ? ಸರ್ಕಾರ ಬಿಟ್ರೆ ರೈತರಿಗೆ ಬರೇ ಒಂದಲ್ಲ ಒಂದು ಹಾನಿ ಹಾಕ್ಕೊಂತಾನೆ ಬರತ್ತೆ. ಒಮ್ಮೆ ಅತಿವೃಷ್ಟಿಯಾಗಿ ಹಾನಿ, ಒಮ್ಮೆ ಮಳೆಯಾಗಿ ಹಾನಿ, ಈ ಚಿಗರಿ ಕಾಟದ ಹಾನಿ. ಹೀಗಾಗಿ ರೈತ ಸಹಾಯಕತನ. ರೈತನ ಉಳಿಸ್ಬೇಕಂದ್ರೆ ಶೀಘ್ರ ರೈತಗೆ ಯೋಗ್ಯ ಪರಿಹಾರ ಸರ್ಕಾರ ಘೋಷಣೆ ಮಾಡ್ಬೇಕಂತೇಳಿ ನಾ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊತೀನಿ. ನಮ್ಮ ಹೆಸರು ಬಸವರಾಜ್ ಯೋಗಪ್ಪನವರು. ಈಗ ರಾಜ್ಯಾದ್ಯಂತ ಉತ್ತರ ಕರ್ನಾಟಕದಾಗ ಜಿಂಕೆ ಹಾವಳಿ ಹೆಚ್ಚು ಎಲ್ಲರಿಗೆ ಒಂದು ಮನವಿ ಕೊಟ್ಟು ಎಷ್ಟಂದ್ರೆ 2009ರಿಂದ ಈಗ ಸತತವಾಗಿ ರೈತ ಸಂಘ ಲೆಟರ್ ಕೊಡೋದಾಯ್ತು, ಎಲ್ಲ ಆಯ್ತು, ಹೋರಾಟ ಮಾಡೋದಾಯ್ತು, ಎಲ್ಲ ಮುಗೀತು. ಈಗ ಜಿಂಕೆ ಇದು ಏನಾಗತ್ತಂದ್ರೆ ಕೆಲವೊಬ್ರು ಜಿಂಕೆ ಹಾವಳಿ ಸಲುವಾಗಿ ರೈತರು ಹೊಲ ಅದನ್ನ ಬಿಟ್ರೆ, ಇಲ್ಲ ಕೆಲವೊಬ್ರು ಹೊಲ ಕಾಯಕ ಶಾಲೆ ಹುಡ್ರನ್ನ ಏನೈತಿ ಇವತ್ತು ಬಂದ್ಗಳೇನ ಶಾಲೆಯಿಂದ ಬಿಟ್ಟು ಶಾಲೆ ಯಾವಾಗ ಬಿಡ್ತಿ ಅಂತ ಕಾಯ್ಕಂತಿದ್ದು ಶಾಲೆ ಬಿಟ್ಟುಗಳೇನ ಜಿಂಕೆ ಕಾಯಕ್ ಹೊಲಕ್ಕೆ ಕಳಿಸ್ತಾರ. ಇವತ್ತು ಹಗಲಿ ರಾತ್ರಿ ಕೂಡ ಏನಾಗತ್ತಂದ್ರ ಜಿಂಕಿ ವಿಪರೀತ ಕಾಟ ಆಗಿ ಇರೋದ್ರಿಂದ ರೈತರಿಗೆ ಎಲ್ಲರಿಗೆ ಸಮಸ್ಯೆ ಐತಿ. ಜಿಂಕಿ ವನ ಮಾಡ್ಬೇಕಂತ ಎಷ್ಟೋ ಸಲ ಮನವಿ ಕೊಟ್ಟಿವಿ. ಇವಾಗ ಬೆಳಗಾವಿ ದೇಶದಲ್ಲಿ ಚರ್ಚೆ ಮಾಡ್ರಿ ಅಂತ ಹೇಳಿದ್ರು. ಅವರು ಇನ್ನು ಇವತ್ತಿಗೆ ಎಷ್ಟೋ ವರ್ಷ ಆದ್ರೂ ಯಾರು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿಲ್ಲ. ಈಗ ಅದು ಬೆಳಗಾವಿ ದೇಶದಲ್ಲಿ ಒಬ್ರು ಇವತ್ತೇನೈತಿ ಸಂಸದರದಾರ, ಇವತ್ತು ವಿರೋಧ ಪಕ್ಷ ನಾಯಕರದಾರ, ಇವತ್ತು ಹಾಲಿ ಸಚಿವರು, ಹಾಲಿ ಸಂಸದರು, ಮುಖ್ಯಮಂತ್ರಿ ಎಲ್ಲರೂ ಅದಾರ. ಇವತ್ತು ಏನು ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಜಿಂಕಿ ವನನ್ನ ನಿರ್ಮಾಣ ಮಾಡೋ ಅಂತ ವ್ಯವಸ್ಥೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎರಡೂ ಸರ್ಕಾರ ಸೇರಿ ಮಾಡ್ಬೇಕಂತ ಹೇಳಿ ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ತೀನಿ. ಧನ್ಯವಾದ.